ಇವತ್ತು ರಾಜ್ಯ ಸರ್ಕಾರದ ಪೌರಾಡಳಿತ ಇಲಾಖೆ ಮತ್ತು ನಗರಾಭಿವೃದ್ಧಿ ಇಲಾಖೆ ಇಬ್ಬರ ಸಹಕಾರದಲ್ಲಿ ನಮ್ಮ ತಾಲೂಕಿನ ದೊಡ್ಡಬಳ್ಳಾಪುರ ನಗರಸಭೆ ಇತಿಹಾಸ ಉಳ್ಳ ಒಂದು ನಗರಸಭೆ ಮತ್ತು ಇತ್ತೀಚೆಗೆ ಕಳೆದ 4 ವರ್ಷ ಹಿಂದೆ 3 ವರ್ಷದ ಹಿಂದೆ ಬಾಶೆಟ್ಟಹಳ್ಳಿ ಪಂಚಾಯತಿ ಏನು ಪಟ್ಟಣ ಪಂಚಾಯತಿಯಾಗಿ ಅಪ್ಗ್ರೇಡ್ ಆಗಿದೆ. ಆ ಪಟ್ಟಣ ಪಂಚಾಯತಿ ಈ ಎರಡು ಸಂಸ್ಥೆಗಳ ವತಿಯಿಂದ ತಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ 11ನೇ ತಾರೀಕು ಫೆಬ್ರವರಿ ತಿಂಗಳಲ್ಲಿ ಸರ್ಕಾರದಿಂದ ಒಂದು ತೀರ್ಮಾನ ಆಯಿತು. ಅನಧಿಕೃತ ನಿವೇಶನಗಳಿಗೆ ಅಧಿಕೃತವಾಗಿ ಈ ಖಾತೆಯನ್ನ ಕೊಡುವಂತ ಒಂದು ತೀರ್ಮಾನ ಕ್ಯಾಬಿನೆಟ್ ಹಂತದಲ್ಲಿ ಸರ್ಕಾರದ ವತಿಯಿಂದ ಆಯಿತು. ಇದಕ್ಕೆ ಮುಂಚೆನೆ ಜನವರಿ ತಿಂಗಳಿಂದ ಬಿಬಿಎಂಪಿಯಲ್ಲಿ ಇದೇ ಮಾದರಿಯ ಒಂದು ಈ ಖಾತಾ ಅಭಿಯಾನ ನಡೀತಾ ಇದೆ. ಬಿಬಿಎಂಪಿಯಲ್ಲಿ ಉತ್ತಮ ರೀತಿಯಲ್ಲಿ ಸಾರ್ವಜನಿಕರು ಆನ್ಲೈನ್ ನಲ್ಲೇ ಅಪ್ಲೈ ಮಾಡಬಹುದಾದಂತ ಒಂದು ವ್ಯವಸ್ಥೆ ಇದೆ. ದೊಡ್ಡಬಳ್ಳಾಪುರ ನಗರಸಭೆ ವಿಚಾರಕ್ಕೆ ಬಂದಾಗ ಇಲ್ಲಿ ಮುಖ್ಯವಾಗಿ PID ಅಂತ ಹೇಳಿ ಪ್ರಾಪರ್ಟಿ ID ಅಪ್ಲೋಡ್ ಮಾಡುವಂತದ್ದು ದೊಡ್ಡ ಒಂದು ಸಮಸ್ಯೆ ಇರುವಂತದ್ದು. ಹಾಗಾಗಿ ನಗರಸಭೆ ವತಿಯಿಂದ ಒಂದು ಈ ಖಾತೆ ಆಂದೋಲನವನ್ನ ದೊಡ್ಡಬಳ್ಳಾಪುರ ನಗರಸಭೆ ವತಿಯಿಂದ ಮಾನ್ಯ ಅಧ್ಯಕ್ಷರಾಗಿರುವಂತಹ ಸುಮಿತ್ರಕ್ಕವರು, ಉಪಾಧ್ಯಕ್ಷರಾಗಿರುವಂತಹ ಮಲ್ಲೇಶಣ್ಣವರು, ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿರುವಂತಹ ರವಿಕುಮಾರ್ ಅವರು ಹಾಗೂ ಉಳಿದ 28 ಜನ ನಗರಸಭಾ ಸದಸ್ಯರ ಒಂದು ನೇತೃತ್ವದಲ್ಲಿ ನಗರಸಭೆ ವತಿಯಿಂದ 4ನೇ ತಾರೀಕು ಅಂದ್ರೆ ಶುಕ್ರವಾರ ಈ ಒಂದು ಈ ಖಾತಾ ಆಂದೋಲನಕ್ಕೆ ಚಾಲನೆ ನೀಡಲಾಗುತ್ತೆ. ನಗರಸಭೆಯ ಪೌರಾಯುಕ್ತರು ಮತ್ತು ಇಡೀ ತಂಡ, ಈಗಾಗಲೇ ನಾನು ಅವ್ರ ಹತ್ರ ಮಾತಾಡಿದ್ದೀನಿ, ತಾವು ಯಾವತ್ತು ಅರ್ಜಿ ಸಲ್ಲಿಸ್ತೀರಾ, ಇದ್ರಲ್ಲಿ ತೊಂದರೆ ಆಗ್ತಿರುವಂತದ್ದು, ಡಿಲೇ ಆಗುವಂತದ್ದು, ಲೇಟ್ ಆಗುವಂತದ್ದು, ಕೆಲವರಿಗೆ ಪ್ರಿಫರೆನ್ಷಿಯಲ್ ಟ್ರೀಟ್ಮೆಂಟ್ ಕೊಡುವಂತದ್ದು, ಕೆಲವರಿಗೆ ತುರ್ತಾಗಿ ನೀಡ್ತಾ ಇರುವಂತದ್ರ ಬಗ್ಗೆ ಕೆಲವೊಂದು ಕಂಪ್ಲೇಂಟ್ಗಳು ಸೋಷಿಯಲ್ ಮೀಡಿಯಲ್ಲಿ ಮತ್ತು ವಿವಿಧ ಕಡೆಯಿಂದ ಸಾರ್ವಜನಿಕರ ವಲಯದಲ್ಲಿ ಇದೆ. ನಗರಸಭೆ ವತಿಯಿಂದ ನೀವು ಈ ಖಾತಾ ಅಭಿಯಾನದಲ್ಲಿ ಪ್ರತಿ ವಾರ್ಡ್ ಅಲ್ಲಿ ಕೆಲವು 2 ವಾರ್ಡ್ 3 ವಾರ್ಡ್ 4 ವಾರ್ಡ್ ಸೇರಿಸಿ ಒಂದೊಂದು ಪಾಯಿಂಟ್ ಮಾಡಿದ್ದಾರೆ. ನೀವು ಅಪ್ಲೈ ಮಾಡೋ ದಿನದಿಂದ 30ನೇ ದಿನಕ್ಕೆ, ಉದಾಹರಣೆಗೆ 4/4 ಏಪ್ರಿಲ್ 4ನೇ ತಾರೀಕು ತಾವು ಅಪ್ಲೈ ಮಾಡಿದ್ರೆ ಮೇ 4ನೇ ತಾರೀಕಿಗೆ ನಿಮ್ಮ ಮನೆಗೆ ಈ ಖಾತೆಯನ್ನ ಉಚಿತವಾಗಿ ನೀಡುವಂತಹ ಕಾರ್ಯಕ್ರಮವನ್ನ ನಾವು ನಗರಸಭೆ ವತಿಯಿಂದ ಇವತ್ತು ರೂಪಿಸಿದೀವಿ. ಇದೇ ರೀತಿಯಲ್ಲಿ 4ನೇ ತಾರೀಕು ಶುರು ಮಾಡಿದ್ರೆ 22ನೇ ತಾರೀಕುವರೆಗೂ 9 ವಿವಿಧ ಸ್ಥಳಗಳಲ್ಲಿ ಈ ಒಂದು ಈ ಖಾತಾ ಅಭಿಯಾನ ನಡೆಯುತ್ತೆ. ಇದರ ಒಂದು ಏನು ನಗರಸಭೆ ವತಿಯಿಂದ ಸಾರ್ವಜನಿಕ ಪ್ರಕಟಣೆ ತಮ್ಮೆಲ್ಲ ಮಾಧ್ಯಮ ಮಿತ್ರರಿಗೆ ಮೊದಲನೇದಾಗಿ ಇವತ್ತು ಕೊಡ್ತೀವಿ. ಇದನ್ನ ಸಾರ್ವಜನಿಕರಿಗೆ ಎಲ್ಲ ಏನು ನಮ್ಮ ಗಾರ್ಬೇಜ್ ಕಲೆಕ್ಷನ್ ಆಟೋ, ಕಸದ ಆಟೋಗಳೇನಿದೆ ಆ ಆಟೋಗಳಲ್ಲೂ ಈ ಪ್ರಕಟಣೆ ಆಗುತ್ತೆ, ಯಾವ್ಯಾವ ತಾರೀಕು ಎಲ್ಲೆಲ್ಲಿ ಇರ್ತೀವಿ ಅಂತ ಹೇಳಿ. 4ನೇ ತಾರೀಕು ಶುರು ಮಾಡುವಂತದ್ದು ವಿದ್ಯಾನಗರ ಸರ್ಕಾರಿ ಶಾಲೆ, ಸಂಜಯ್ ನಗರ ಹಾಗೂ ವಿದ್ಯಾನಗರ 9ನೇ ವಾರ್ಡ್ ಹಾಗೂ 10ನೇ ವಾರ್ಡ್ಗೆ ವಿಶೇಷವಾಗಿ ಈ ಖಾತಾ ಆಂದೋಲನವನ್ನ ಅಲ್ಲಿಂದ ಪ್ರಾರಂಭ ಮಾಡಿ 22ನೇ ತಾರೀಕುವರೆಗೂ ಚಿಕ್ಕಪೇಟೆ ಸರ್ಕಾರಿ ಉರ್ದು ಶಾಲೆಯಲ್ಲಿ 22ನೇ ತಾರೀಕು ಕಡೆಯ ಕ್ಯಾಂಪ್ ನಡೆಯುತ್ತೆ. ಕ್ಯಾಂಪ್ ಅಲ್ಲಿ ನೀವು ಕೊಡುವಂತ ಅರ್ಜಿ 30 ದಿನದಲ್ಲಿ ನಿಮ್ಗೆ ಈ ಖಾತೆಯನ್ನ ಕೊಡುವಂತ ಕೆಲಸ ಇವತ್ತು ಆಗುತ್ತೆ. ಇದ್ರ ಜೊತೆಗೆ ಬಾಶೆಟ್ಟಹಳ್ಳಿ ಪಟ್ಟಣ ಪಂಚಾಯತಿಯಲ್ಲಿ 3ನೇ ತಾರೀಕು ಅಂದ್ರೆ ಗುರುವಾರ 3ನೇ ತಾರೀಕು ಈ ಆಂದೋಲನವನ್ನ ಶುರು ಮಾಡ್ತೀವಿ. ಬಾಶೆಟ್ಟಹಳ್ಳಿಯ ಸುಗ್ಲಮ್ಮನ್ ದೇವಸ್ಥಾನದಿಂದ ಈ ಒಂದು ಆಂದೋಲನ ಶುರುವಾಗುತ್ತೆ. ಅಲ್ಲೂ 16ನೇ ತಾರೀಕುವರೆಗೂ 16 ವಾರ್ಡ್ಗಳಲ್ಲಿ ಈ ಕಾರ್ಯಕ್ರಮವನ್ನ ಹಮ್ಮಿಕೊಳ್ತೀವಿ. ಕೆಲವೊಂದ್ ಕಡೆ ಒಂದೇ ಗ್ರಾಮ, ಯಾಕಂದ್ರೆ ಅಲ್ಲಿ 11 ಗ್ರಾಮ ಬರೋದ್ರಿಂದ ಕೆಲವೊಂದ್ ಕಡೆ ಒಂದೇ ಗ್ರಾಮ ಇರುತ್ತೆ, ಕೆಲವೊಂದ್ ಕಡೆ 3 ವಾರ್ಡ್ ಸೇರಿಸಿ ಒಂದೊಂದು ಪಾಯಿಂಟ್ ಮಾಡುವಂತ ಕೆಲಸ ಆಗುತ್ತೆ. ಅಲ್ಲೂ 9 ಪಾಯಿಂಟ್ ಮಾಡಿದೀವಿ. ಬಾಶೆಟ್ಟಹಳ್ಳಿ ಪಟ್ಟಣ ಪಂಚಾಯತಿಯಲ್ಲಿ PID ಹಾಕುವಂತ ನೆಸೆಸಿಟಿ ಇಲ್ಲ. ಸೊ ಅಲ್ಲಿ ಇನ್ನೂ ಫಾಸ್ಟ್ ಆಗಿ 15 ದಿನದೊಳಗಡೆ ನೀವು ಅರ್ಜಿ ಹಾಕುವಂತ 15ನೇ ದಿನಕ್ಕೆ ಬಾಶೆಟ್ಟಹಳ್ಳಿ ಪಟ್ಟಣ ಪಂಚಾಯತಿಯಲ್ಲಿ ನಿಮಗೆ ಅಧಿಕೃತವಾದಂತ ಈ ಖಾತೆಯನ್ನ ನೀಡುವಂತ ವ್ಯವಸ್ಥೆ ಆಗುತ್ತೆ. ಸಾರ್ವಜನಿಕರಲ್ಲಿ ನಾನು ಈ ಮೂಲಕ ಕೇಳ್ಕೊಳ್ಳುವಂಥದ್ದು, 13-14 ಸಾವಿರಕ್ಕೂ ಹೆಚ್ಚು ಆಸ್ತಿಗಳು ದೊಡ್ಡಬಳ್ಳಾಪುರ ನಗರಸಭಾ ವ್ಯಾಪ್ತಿಯಲ್ಲಿ ಅನಧಿಕೃತ ಬಡಾವಣೆಗಳಲ್ಲಿ ಸ್ವತ್ತುಗಳಿದಾವೆ. ಈ ಸ್ವತ್ತುಗಳು ಎಲ್ಲದಕ್ಕೂ ಈ ಖಾತೆಯನ್ನ ಸಾರ್ವಜನಿಕರು ಮಾಡಿಸ್ಕೊಬೇಕು ಅಂತ ಈ ಮೂಲಕ ನಾನು ವಿನಂತಿಯನ್ನ ಮಾಡ್ತೀನಿ. ಅದೇ ರೀತಿಯಲ್ಲಿ ಬಾಶೆಟ್ಟಹಳ್ಳಿಯಲ್ಲಿ ಅಲ್ಲೂ ಸಹ 3000ಕ್ಕೂ ಹೆಚ್ಚು ಸ್ವತ್ತುಗಳು ಇರೋದ್ರಿಂದ ದಯವಿಟ್ಟು ಈ 3000 ಸ್ವತ್ತುಗಳಿಗೂ ಈ ಖಾತೆ ಅಭಿಯಾನದ ಸದುಪಯೋಗ ಪಡಿಸ್ಕೊಂಡು ಸರ್ಕಾರ ಉತ್ತಮವಾದಂತಹ ಒಂದು ವ್ಯವಸ್ಥೆ ಕೊಟ್ಟಿದೆ. ನಮ್ಮ ಇದ್ರ ಜೊತೆಗೆ ಸಾರ್ವಜನಿಕರ ಮಾಹಿತಿಗೆ ಇನ್ನೊಂದು ಹೇಳುವಂಥದ್ದು, ಇಷ್ಟು ವರ್ಷ ನೀವು ಡಬಲ್ ಟ್ಯಾಕ್ಸ್ ಕಟ್ತಿದ್ರಿ.
ಒನ್ಸ್ ನೀವು ಈ ಖಾತಾ ಮಾಡಿಸ್ಕೊಂಡ ನಂತರ ನೀವು ಯಾವತ್ತಿಂದ ನಿಮ್ಗೆ ಈ ಖಾತೆ ಇಶ್ಯೂ ಆಗುತ್ತೆ ಅವತ್ತಿಂದ ಸಿಂಗಲ್ ಟ್ಯಾಕ್ಸ್ ಅಪ್ಲಿಕಬಲ್ ಇರುತ್ತೆ. ಡಬಲ್ ಟ್ಯಾಕ್ಸ್ ಸಮಸ್ಯೆ, ಉದಾಹರಣೆಗೆ ದೊಡ್ಡಾಪುರ ನಗರದಲ್ಲಿ ಭುವನೇಶ್ವರಿ ನಗರಕ್ಕೆ ಹೋಗಿ ಅಂದ್ರೆ ಅಲ್ಲಿ ಒಂದು ಅಧಿಕೃತ ಪ್ರಾಪರ್ಟಿ ಇಲ್ಲ, ಇರುವಂತದ್ದು ಎಲ್ಲ ಡಬಲ್ ಟ್ಯಾಕ್ಸ್ ಹಾಕುವಂತ ಏರಿಯಾ. ಸೊ ಈ ರೀತಿ ಏರಿಯಾಗಳಲ್ಲಿ ನೀವು ಎಲ್ಲಿ ಟ್ಯಾಕ್ಸ್ 10,000 ರೂಪಾಯಿ ಕಟ್ತಿದ್ರಿ, ಇವಾಗ ಇಮಿಡಿಯೇಟ್ಲಿ ಟ್ಯಾಕ್ಸ್ ನಿಮ್ಗೆ 5,000 ಆಗುತ್ತೆ. ದಯವಿಟ್ಟು ಇದನ್ನ ಕೇವಲ ಖಾತಾ ಅಂತ ಮಾತ್ರ ನೋಡ್ಬೇಡ್ರಿ, ಅಧಿಕೃತ ದಾಖಲೆ ಜೊತೆಗೆ ಮುಂದಿನ ದಿನಗಳಲ್ಲಿ ನಿಮಗೆ ಟ್ಯಾಕ್ಸೇಷನ್ ಪಾಲಿಸಿನೂ ಚೇಂಜ್ ಆಗಿ ಸಿಂಗಲ್ ಟ್ಯಾಕ್ಸ್ ಬರುವಂತ ವ್ಯವಸ್ಥೆ ಆಗುತ್ತೆ. ದಯವಿಟ್ಟು ಸಾರ್ವಜನಿಕರು ಇದನ್ನ ಸೀರಿಯಸ್ ಆಗಿ ತಗೊಂಡು ಈ ಆಂದೋಲನದಲ್ಲಿ ತಾವೆಲ್ಲ ಭಾಗವಹಿಸಿ ಈ ಒಂದು ಅವಕಾಶವನ್ನು ಸದುಪಯೋಗ ಪಡಿಸ್ಕೊಬೇಕು ಅಂತ ಹೇಳಿ ನಗರ ವ್ಯಾಪ್ತಿಯ ದೊಡ್ಡಾಪುರ ನಗರಸಭಾ ವ್ಯಾಪ್ತಿಯ ಸಾರ್ವಜನಿಕರಿಗೆ ಮತ್ತು ಬಾಶೆಟ್ಟಹಳ್ಳಿ ಪಟ್ಟಣ ಪಂಚಾಯತಿ ವ್ಯಾಪ್ತಿಯ ಸಾರ್ವಜನಿಕರಿಗೆ ಈ ಮೂಲಕ ತಾಲೂಕಿನ ಶಾಸಕನಾಗಿ ತಮಗೆ ನಾನು ಡೈರೆಕ್ಟ್ ಆಗಿ ಹೇಳುವಂಥದ್ದು, ನೀವು ಅಷ್ಟೇ ಯಾವುದೇ ಕಾರಣಕ್ಕೂ ದಲ್ಲಾಳಿಗಳಿಗೆ, ಥರ್ಡ್ ಪಾರ್ಟಿಗಳಿಗೆ, ಬ್ರೋಕರ್ಗಳಿಗೆ ಸಹಕಾರವನ್ನ ನೀಡಬೇಡಿ. ಭ್ರಷ್ಟಾಚಾರ ಮಾಡೋದ್ರ ಜೊತೆಗೆ ನಾವು ಅದಕ್ಕೆ ಸಹಕಾರ ನೀಡುವಂಥದ್ದು ತಪ್ಪು. ಯಾರಾದ್ರೂ ನಮ್ಗೆ 5,000 ಕೊಡಿ, ನಮ್ಗೆ 10,000 ಕೊಡಿ, ನಮ್ಗೆ ಇಷ್ಟು ಕೊಡಿ ಅಷ್ಟು ಕೊಡಿ ಅಂತ ಯಾರಾದ್ರೂ ಕೇಳಿದ್ರೆ ನೇರವಾಗಿ ನನಗೂ ಫೋನ್ ಮಾಡಬಹುದು ಅಥವಾ ನನ್ನ ಕಚೇರಿಗೂ ಅರ್ಜಿ ಕೊಡಬಹುದು. ನೀವು ಅರ್ಜಿಯನ್ನ ತಂದು ನೀವು ಅಪ್ಲೈ ಮಾಡುವಂತ ಅರ್ಜಿಯನ್ನ ನನಗೆ ಕೊಟ್ರೆ, ಇವತ್ತೇ ಹೇಳ್ತಾ ಇದ್ದೀನಿ, ಸಾರ್ವಜನಿಕರಲ್ಲಿ ಏನೊಂದು ತಪ್ಪು ಮಾಹಿತಿ ಇದೆ ಅಂದ್ರೆ ನಾವು ಯಾರೋ ಒಬ್ರು ಥ್ರೂ ಹೋದ್ರೆ ಬೇಗ ಆಗತ್ತೆ, ನಾವೇ ಕೊಟ್ರೆ ಆಗಲ್ಲ ಅಂತ ಹೇಳಿ ಒಂದು ತಪ್ಪು ಮಾಹಿತಿ ಇದೆ. ಇವತ್ತು ನಿಮಗೆ ಸಾರ್ವಜನಿಕವಾಗಿ ತಾಲೂಕಿನ ಶಾಸಕನಾಗಿ ಮಾಹಿತಿಯನ್ನ ನೀಡ್ತಾ ಇದೀನಿ. ನೀವು ಯಾವತ್ತು ಅರ್ಜಿ ಹಾಕ್ತೀರಾ ಅವತ್ತಿಂದ 30ನೇ ದಿನ ನಿಮ್ ಕೈಗೆ, ನಿಮ್ ಮನೆಗೆ, ಡೋರ್ ಸ್ಟೆಪ್ಗೆ ಈ ಖಾತೆ ಕೊಡುವಂತ ವ್ಯವಸ್ಥೆಯನ್ನು ಇವಾಗ ಮಾಡಿದೀವಿ. ದಯವಿಟ್ಟು ಆತ್ರ ಬೀಳ್ಬೇಡ್ರಿ. ಯಾರೋ ಹೇಳ್ತಾರೆ 1 ವಾರದಲ್ಲಿ ಕೊಡಿಸ್ಬಿಡ್ತೀವಿ, ಬೇಗ ಮುಚ್ಚಿಬಿಡ್ತೀವಿ, ಏನೂ ಆಗಲ್ಲ.